ಏನು ಕೇಸ್ ಮಾಡಿದಿರಿ? ಏನು ವಿಚಾರ ಏನಕ್ಕೆ? ರವಿರಾಜ್ ವಿ ಹಿಂದೂ ಅನ್ನುವಂತಹ ಒಬ್ಬ ಕಾರ್ಯಕರ್ತ SS ಮಲ್ಲಿಕಾರ್ಜುನ್ ಅವರ ಮೇಲೆ ಹಾಗೂ ಅವ್ರ ಕುಟುಂಬದ ಮೇಲೆ ಯಾವ ಕಾರ್ಯಕರ್ತ? ಹಿಂದೂ ಕಾರ್ಯಕರ್ತ ಇರಬೇಕು ಅಂತಂದೇಳಿ ನನಗೆ ಮಾಹಿತಿ ಇದೆ. ಆದ್ರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇನ್ನು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅವರು ತಮ್ಮ ಖಾತೆಯಲ್ಲಿ ಫೇಸ್ಬುಕ್ ಖಾತೆಯಲ್ಲಿ SS ಮಲ್ಲಿಕಾರ್ಜುನ್ ಅವರ ಬಗ್ಗೆ ಹಾಗೂ ಶಾಮನೂರು ಶಿವಶಂಕರಪ್ಪಾಜಿ ಅವರ ಬಗ್ಗೆ ಮತ್ತೆ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆನೂ ಕೂಡ ಅವಹೇಳನಕಾರಿಯಾಗಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರು ಹಿಂದೂ ಮುಸ್ಲಿಮ್ಸ್ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಆ ಹಬ್ಬಕ್ಕೆ ಸಂಬಂಧಪಟ್ಟಂತೆ, ಸೌಹಾರ್ದತೆ ಮನೋಭಾವನೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮೀಡಿಯಾದಲ್ಲೇ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ವಿಡಿಯೋವನ್ನ, ತುಣುಕು ವಿಡಿಯೋವನ್ನ ಎಡಿಟ್ ಮಾಡಿ ಕೋಮು ಗಲಭೆ ಸೃಷ್ಟಿಯಾಗೋ ರೀತಿ ಅದನ್ನ ಕೊಲೇಜ್ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ವಿಷಯ ಆಗಿರೋದ್ರಿಂದ ನಾವು ಸಂಬಂಧಪಟ್ಟಿರ್ತಕ್ಕಂಥ ಸೈಬರ್ ಕ್ರೈಮ್ ದಾವಣಗೆರೆ ವಿದ್ಯಾನಗರ ಸ್ಟೇಷನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೂರು ದಾಖಲಿಸಿ. ಈಗ ಆ ವಿಡಿಯೋ ಇದ್ದಾಗ ನಾವೇ ಅದನ್ನ ಮಾತಾಡ್ಸಿದ್ವಿ. ಓಕೆ, ಅವ್ರೇನ್ ಹೇಳಿದಾರೆ? ಹಿಂದೂ ಮುಸ್ಲಿಂ ಯಾರೇ ಆಗಿರ್ಲಿ ತಪ್ಪು ಮಾಡಿದ್ರೆ ಕಾಲ್ ಮಾಡಿದ್ರೆ ಅಂತ ಹೇಳಿದ್ದಾರೆ. ಆ ವಿಡಿಯೋನ ಎಜುಕೇಟೆಡ್ ಮಾಡ್ದಂಗ ಆಗತ್ತೆ, ಅದರಲ್ಲಿ ಕೋಮು ಪ್ರಚೋದನೆ ಮಾಡ್ದಂಗ ಹೆಂಗಾಗತ್ತೆ? ಯಾವ್ದನ್ನ ಅವರು ಹೇಳಿ ಆ ವಿಡಿಯೋನ ಹೊರತುಪಡಿಸಿ ಅವರ ಮೇಲ್ಗಡೆ ಕೆಲವೊಂದು ಸೆಂಟೆನ್ಸ್ ಗಳನ್ನ ಬರೆದಿದ್ದಾರೆ. ಅದನ್ನು ಕೂಡ ನಿಮ್ಗೆ ಒಂದು ಕಾಪಿ ಕೊಡ್ತೀನಿ ಬೇಕಾದ್ರೆ. ಇದರಲ್ಲಿ ಕೂಡ ಕೆಲವೊಂದು ಪದಗಳನ್ನ ಬಳಕೆ ಮಾಡಿದ್ದಾರೆ. ಹೌದೌದು, ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡಿದ್ರೆ ಸಂಬಂಧಪಟ್ಟಂಗೆ ಅವ್ರಿಗೆ ಬೈದಿದೆ. ಹೌದು, ಒಂದು ಫ್ಯಾಮಿಲಿ ಅವರು ಅಧಿಕಾರ ಪಡೆದವರಿಗೆ ಆಗಿರ್ಲಿ, ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ಅವಕಾಶ ಇದೆ ಬ್ರದರ್. ಒಂದೇ ಕುಟುಂಬದಲ್ಲಿ ಮೂವರು ಗೆಲ್ಲಬಾರ್ದು ಅಂತ ಹೇಳಿ ಏನು ಇಲ್ವಲ್ಲ. ಕೆಲವೊಂದು ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿದಾರೆ. ಈ ಜನ ಬೆಂಬಲ ಇದೆ, ಜನ ಆಶೀರ್ವಾದ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅದ್ರಲ್ಲಿ ಏನಿದೆ? ಅಲ್ಲ, ಅವ್ರಿಗೆ ಬೈದಿದ್ದಾರೆ. ಅದ್ರಲ್ಲಿ ಕೋಮು ಪ್ರಚೋದನೆ ಹೆಂಗಾಗುತ್ತೆ? ಕೋಮು ಪ್ರಚೋದನೆ ಅಂತಂದ್ರೆ ಇಲ್ಲಿ ನೋಡಿ, ಕೆಲವೊಂದು ಏನು ಅಂತಂದೇಳಿ ನಮ್ಮ ಹಿಂದೂಗಳಿಗೆ ಫಸ್ಟ್ ಬುದ್ಧಿ ಬರಬೇಕು ಕೆಲವೊಂದು ಇವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಅಂತಂದೇಳಿ ಕೆಲವೊಂದು ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ಕಾಪಿಗಳಿದಾವೆ, ನಿಮಗೆ ಕೊಡ್ತೀವಿ. KDG ನಗರ ಅಲ್ಲ, ದಾವಣಗೆರೆ ವಿದ್ಯಾನಗರ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಗೆ ಇದು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದ್ರೂ ಹೆಚ್ಚಿನದಾಗಿ ಕಂಡು ಬಂತು ಅಂತಂದ್ರೆ ನಾವು ಕಾನೂನು ರೀತಿ ಹೋರಾಟವನ್ನ, ಅವರು ಡಿಫಾಮೇಶನ್ ಕೇಸ್ ಹಾಕೋಣ ಅಂತಂದು ಹೇಳಿದ್ವಿ. ಇದೇ ಪ್ರಥಮವಾಗಿ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಇಲ್ಲಿಗೆ ಒಂದು ಸಣ್ಣದಾಗಿ ಒಂದು FIR ಕೂಡ ಮಾಡಿದ್ವಿ. ಯಾಕಂದ್ರೆ ಯೂತ್ಸ್ ಇದಾರೆ, ಇನ್ನು ತಿಳ್ಕೋಬೇಕು, ವಿಚಾರಕ್ಕೂ ಒಳಗಾಗ್ಬೇಕು, ವಿಷಯಕ್ಕೂ ಒಳಗಾಗ್ಬೇಕು. ಇದೇ ರೀತಿ ಕಂಡು ಬಂತು ಅಂತಂದ್ರೆ ನಾವು ಕಾನೂನು ಚೌಕಟ್ಟಲ್ಲಿ ಉಸಿರುಗಟ್ಟಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗುತ್ತೆ. ಅವ್ರ ಹೇಳಿಕೆಗೆ ಇನ್ನೊಂದು ವಿಡಿಯೋ ಕಾಲೇಜ್ ಮಾಡಿದ್ದು ಹೌದು, ಅದು ತಪ್ಪು. ಮತ್ತೆ ಮೇಲ್ಗಡೆಗೆ ಕೆಲವೊಂದು ಸೆಂಟೆನ್ಸ್ ಗಳು ಬರ್ದಿದ್ದಾರೆ. ಅದು ಕೂಡ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ವಿಷಯ. ಇಲ್ಲ, ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದೇಳಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ಇದನ್ನ ಮಾಡಬೇಕು. ಆಮೇಲೆ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾಣದ ಕೈಗಳು ಕೂಡ ಇದಾವೆ. ಅದ್ರ ಬಗ್ಗೆನೂ ಕೂಡ ಡಿಪಾರ್ಟ್ಮೆಂಟ್ ಗಮನ ಹರಿಸಬೇಕು. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ, ಹಾಗಾಗಿ ಗಮನ ಹರಿಸಲಿ ಅಂತಂದೇಳಿ ಮನೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಇದೊಂದು ಮನವಿ ಮಾಡಿದ್ದಾರೆ. ರಾಕೇಶ್ ಅಂತಂದೇಳಿ ದಾವಣಗೆರೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಲೀಗಲ್ ಸೆಲ್ ಅಧ್ಯಕ್ಷ.